ದೇಹವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀವಿ, ಇದರ ವಿಚಾರದಲ್ಲಿ ನಾಳೆ ಹುಟ್ಟೋ ಮಗು ಈ ಥರದ್ದೇ ಜೆರಾಕ್ಸ್ ಆಗುತ್ತೆ ಅಂತ ಅರ್ಥ ಆಗಿದೆಯಾ? ಇವರು ದೇಹವನ್ನು ಹೇಗೆ ಆ ಮಗುವನ್ನು ತೂಕಡಿಸುತ್ತೆ ಬೆಳಗ್ಗೆ. ಸೊ ಈ ಮಗುನ ರಿಪೇರಿ ಹೆಂಗೆ ಮಾಡ್ತೀರಾ? ಯಾವುದೇವ್ರು ಕರ್ಕೊಂಡೋಗಿ ಎಲ್ಲಿ ಏನು ಮಾಡ್ತೀರಾ? ತಲೆ ಮುಡಿ ಕೊಡಿಸ್ತೀರಾ, ಉರುಳು ಸೇವೆ ಮಾಡಿಸ್ತೀರಾ, ಹೆಸರು ಚೇಂಜ್ ಮಾಡ್ತೀರಾ, ಏನು ಮಾಡಿಸ್ತೀರಾ ಮಾಡಿ. ಕೊನೆ ಪಕ್ಷ ಹೇಳ್ತೀನಿ, ಗುರುಕುಲದಲ್ಲಿ ಓದಿಸ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ, ಅಲ್ಲೂ ಹೋಗಾಯಿತು, ಚೇಂಜ್ ಆಗಿಲ್ಲ. ಇಂಟರ್ನ್ಯಾಷನಲ್ ಕಾನ್ವೆಂಟು, ಅಲ್ಲೂ ಚೇಂಜ್ ಆಗಿಲ್ಲ. ಎಲ್ಲಿ ಚೇಂಜ್ ಆಗತ್ತದು? ಕಾನ್ವೆಂಟಲ್ಲಿ ಮಗು ಹೆಂಗೆ ಚೇಂಜ್ ಆಗುತ್ತೆ? ಚೇಂಜ್ ಆಗಲ್ಲ. ನಾವು ಪ್ರತಿಯೊಬ್ಬರು ಇದನ್ನು ಯೋಚನೆ ಮಾಡಬೇಕು. ಇದಕ್ಕೆ ಯಾರು ಮಾರ್ಗದರ್ಶಕರು? ಯಾರು ಆಗಿರಬೇಕಿತ್ತು? ತಂದೆ ತಾಯಿ ಎಷ್ಟು ಮಟ್ಟಕ್ಕೆ ಮಗುವನ್ನು ಪಡ್ಕೊಳ್ತಕ್ಕಂಥ ಅಪ್ಪ ಅಮ್ಮನ ಜವಾಬ್ದಾರಿ ಎಷ್ಟು ಮಟ್ಟಿಗಿರಬೇಕಿತ್ತು? ತಮ್ಮ ದೇಹವನ್ನು ತಾವು ಸರಿಪಡಿಸ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅಂದ ಮೇಲೆ ತಪ್ಪು ದೇಹವನ್ನು ಮತ್ತೆ ಸೃಷ್ಟಿ ಮಾಡಿದ್ರೆ ತಪ್ಪ್ಯಾರ್ದಮ್ಮ? ನಮ್ಮದೇ ತಪ್ಪು. ಹಾಗಂತ ಮದುವೆ ಮಾಡೋಕ್ಕೆ ಮುಂಚೆ ರಿಪೇರಿ ಆಗಬೇಕು, ಅದು ವಿಚಾರ ಸೆಕೆಂಡ್ರಿ. ಆಗಬೇಕಿತ್ತು, ಆಗಿಲ್ಲ, ಆಗೋದು ಇಲ್ಲ. ಅದು ಈಗಲೂ ಗೊತ್ತಿಲ್ಲ, ಮುಂದಕ್ಕೂ ಗೊತ್ತಾಗಲ್ಲ. ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೇಳ್ಬೋದು, ಹೇಳಿದ್ರೆ ನಾವು ಹೇಳ್ಬೋದು ಅಷ್ಟೇ, ರಿಪೇರಿ ಮಾಡೋದು ಹೇಗೆ ಅಂತ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಕ್ಕೆ ದೈವತ್ವವನ್ನು ನಾವು ಯಾಕೆ ಪಡ್ಕೊಂಡಿಲ್ಲ? ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬಾರ್ದು ಅಂತೀವಿ ಸ್ವಾಮಿ, ಬಂದ್ಬಿಡುತ್ತೆ. ಬೆಳಗ್ಗೆ ತಿಂಡಿ ತಿಂದ ತಕ್ಷಣವೇ ಕಣ್ಣು ಮುಚ್ಕೊಳ್ತಾ ಇರ್ತದೆ. ಏನು ಮಾಡಲಿ? ಸಾಕಷ್ಟು ಜನಗಳ ಪ್ರಶ್ನೆ ಇದೆ ಅಂತೀಯ ಇಲ್ಲ ಅಂತೀಯಮ್ಮ? ಮಧ್ಯಾಹ್ನ ಊಟ ಬೀಳ್ತಿದ್ದಂಗೆ ನೋಡ್ತಿರ್ತಾರೆ ಎಲ್ಲಿ ಮಲ್ಕೊಳ್ಳಿ ಅಂತ. ಅದೇ ರಾತ್ರಿಗೆ ಆ ಟೇಸ್ಟ್ ಇರಲ್ಲ. ರಾತ್ರಿಯಲ್ಲಿ ಇದಿರಬೇಕಿತ್ತು, ಎಲ್ಲಿ ಮಲಗ್ಲಪ್ಪ ನಾನೀಗ ಅಂತ. ಏನು ಹೇಳ್ತೀಯಮ್ಮ? ಅವ್ರಿಗೆ ಸ್ವರ್ಗಪ್ರಾಪ್ತಿ. ಸ್ವರ್ಗಪ್ರಾಪ್ತಿ ಅಂದರೆ ಇನ್ನು ಮಿಕ್ತರಲ್ಲಿ ಇಲ್ಲವರೇ. ಸ್ವರ್ಗ ಅಂದ್ರೇನು? ನಿಮಗೆ ಏನೇನು ಬೇಕು ಎಲ್ಲವೂ ಸಿಗುತ್ತೆ. ನಾನು ಹಿಂಗೇ ಇರಬೇಕು, ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು, ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಇಷ್ಟ ತಾನೇ? ಈಗ ನೀವು ಹಗಲು ನಿದ್ದೆ ಮಾಡಿಬಿಟ್ಟು ಇದೆಲ್ಲ ಕೇಳೋದು ಎಲ್ಲಿಂದ ಸಿಗುತ್ತೆ? ದೇವ್ರಿಗೆ ಹೋಗ್ತೀರಾ, ಅರ್ಕೆ ಕಟ್ತೀರಾ, ಸಿಗಲ್ಲ. ಇಷ್ಟು ಶ್ರಮ ಯಾಕೆ ಪಡ್ತಾ ಇದ್ದೀವಿ ಅನ್ನೋದು ಇವತ್ತು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾದ ರಹಸ್ಯ ನಿಮ್ಮ ಮುಂದೆ ಇಡ್ತೀನಿ. ನೀವು ತುಂಬ ಶಾಕ್ ಆಗ್ತೀರಾ. ಕೇಳೋಕ್ಕಾಗಿರಲ್ಲ, ತಿಳಿಯೋಕ್ಕೂ ಆಗಿರಲ್ಲ, ಓದೋ ಪುಸ್ತಕದಲ್ಲಿ ಇಲ್ಲವೇ ಇಲ್ಲ. ಅಂತಹ ಅದ್ಭುತವಾದ ಒಂದು ರಹಸ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೋಮವಾರ ಖುಷಿಯಾಗಿ ನೆಮ್ಮದಿಯಾಗಿ ತಿಳ್ಕೊಂಬಿಟ್ರೆ ತುಂಬ ಒಳ್ಳೆಯದು.